2020-26 IPL ಎಡಿಷನಲ್ಲಿ ಬಾಂಗ್ಲಾದೇಶ್ ಪ್ಲೇಯರ್ಸ್ ಆಡಂಗಿಲ್ಲ. BCCI ನ್ಯೂ ರೂಲ್ಸ್. ಹೌದು, ಬಾಂಗ್ಲಾದೇಶ್ ಮತ್ತು ಇಂಡಿಯಾ ಮಧ್ಯೆ ಸಮ್ ಪೊಲಿಟಿಕಲ್ ಇಶ್ಯೂಸ್ ನಡೀತಾ ಇದೆ. ಆ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆಗೋ ತನಕ ಬಾಂಗ್ಲಾದೇಶ್ ಪ್ಲೇಯರ್ಸ್ ಇಲ್ಲಿ ಬಂದು ಆಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು 1 ಇಯರ್ಗೆ ಈ ಡಿಸಿಷನ್ನ ತಗೊಂಡಿದ್ದಾರೆ. ಈ ಹೊಸ ರೂಲಿಂದ ಆಲ್ಮೋಸ್ಟ್ ಯಾವ ಟೀಮ್ಗೂ ಪ್ರಾಬ್ಲಮ್ಸ್ ಇಲ್ಲ, ಎಕ್ಸ್ಪೆಕ್ಟ್ KKR. ಬಿಕಾಸ್ KKR ಅಲ್ಲಿ ಮಾತ್ರ ಬಾಂಗ್ಲಾದೇಶ್ ಸ್ಟಾರ್ ಬೌಲರ್ ಆಗಿರೋ ಮುಸ್ತಫಿಜುರ್ ರೆಹಮಾನ್ ಇದ್ದಾರೆ. ಸೊ ಇವ್ರನ್ನ ಪತಿರಾನಾಗಿ ರೀಪ್ಲೇಸ್ಮೆಂಟ್ ಆಗಿ ಆಪ್ಷನಲ್ಲಿ ಪಿಕ್ ಮಾಡ್ತಾರೆ 9 crores. ಎಲ್ಲ ಎಕ್ಸ್ಪರ್ಟ್ಸು CSKನ ಕ್ರಿಟಿಸೈಸ್ ಮಾಡ್ತಾಯಿದ್ರು ದಟ್ ನೀವು ಫೀಸ್ಗಾಗಿ ಆಲ್ಔಟ್ ಹೋಗಿ ಅವ್ರನ್ನ ಬೈ ಮಾಡಬೇಕಾಗಿತ್ತು, ಬಿಕಾಸ್ ಪತಿರಾಣ ನಿಮ್ಮ ಟೀಮಲ್ಲಿ ಇಲ್ಲ, ಒಂದು ಡೆತ್ ಬೌಲರ್ ಬೇಕು ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ಸಿಚುವೇಶನ್ ನೋಡಿದ್ರೆ CSK ಫೀಸ್ಗೆ ಹೋಗದೇ ಇರೋದೇ ಒಳ್ಳೇದು ಅಂತ ಕಾಣುತ್ತೆ. ಮ್ಯಾನೇಜ್ಮೆಂಟ್ ಈ ಕ್ರಿಟಿಸೈಸಿಂದ ಸ್ವಲ್ಪ ರಿಲೀಸ್ ಆಗಿರ್ತಾರೆ. ಹ್ಯಾಪಿ ಮ್ಯಾನೇಜ್ಮೆಂಟ್, ಹ್ಯಾಪಿ ಫ್ಯಾನ್ಸ್. IPLಗಿಂತ ಮುಂಚೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆದರೆ ಫೀಸ್ ಬಂದು ಆಡ್ಬೋದು IPLನ. ಬಟ್ ಈ ಪ್ರಾಬ್ಲಮ್ಸ್ ಅದರೊಳಗಡೆ ಸಾರ್ಟ್ ಔಟ್ ಆಗೋ ಥರ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಈ ಡಿಸಿಷನ್ನ ತಗೊಂಡಿದ್ದಾರೆ BCCI. ಈ ಥರ ಕ್ರಿಕೆಟ್ ರಿಲೇಟೆಡ್ ಫ್ಯಾಕ್ಟ್ಸ್ ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.